ಈ ಬಗ್ಗೆ ಮಾತನಾಡಲಿಕ್ಕೆ ಪ್ರತಿಕ್ರಿಯೆ ಕೊಡೋಕೆ ಈಗ ಶೋಭಾ ಕರಂದ್ಲಾಜೆ ಅವರು ಸಂಪರ್ಕದಲ್ಲಿದ್ದಾರೆ. ಬಿಜೆಪಿ ಮುಖಂಡರು ಹಾಗೂ ಸಂಸದರು. ಶೋಭಾ ಕರಂದ್ಲಾಜೆ ಅವರೇ, ಈ ಕೃತ್ಯದ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು? ಒಂದು, ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸತ್ತಿದೆ. ಸ್ವತಃ ಗೃಹ ಸಚಿವರೇ ಈ ಅಪರಾಧಿಗಳಿಗೆ ಕುಮ್ಮಕ್ಕು ಕೊಡುವ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಹೆಣ್ಮಕ್ಳೇ ಈ ರೀತಿ ಅರೆಸ್ಟ್ ಮಾಡಬಾರ್ದಾಗಿತ್ತು, ಅವ್ರ್ಯಾಕೆ ಅಲ್ಲಿ ಹೋಗ್ಬೇಕಾಗಿತ್ತು ಅನ್ನುವಂತ ರೀತಿಯಲ್ಲಿ ಮಾತಾಡುವಂತದ್ದು, ಯಾರು ಅಪರಾಧ ಕೃತ್ಯವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಕುಮ್ಮಕ್ಕು ಕೊಟ್ಟ ರೀತಿಯಲ್ಲಿ ಇವತ್ತು ಪರಮೇಶ್ವರ್ ಅವರೇ ಸ್ವತಃ ಮಾತಾಡಿದ್ರೆ ಯಾರನ್ನು ಕಾಪಾಡಬೇಕು ಅನ್ನುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಕಳೆದ 2 ವರ್ಷದಲ್ಲಿ ನಿರಂತರವಾದಂತ ಮಹಿಳೆಯರ ಮೇಲಿನ ದೌರ್ಜನ್ಯದ ಮತ್ತು ಅತ್ಯಾಚಾರದ ಪ್ರಕರಣಗಳು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದ್ದಾವೆ. ಇದಕ್ಕಾಗಿ ಕಾನೂನು ಏನು ಮಾಡ್ತಾ ಇಲ್ಲ. ಬೆಂಗಳೂರಿನ ಬೀದಿಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇಲ್ಲ, ಇಲ್ಲಿ 31ನೇ ತಾರೀಕು ಸೇರ್ತಾರೆ ಅಂತ ಸರ್ಕಾರಕ್ಕೆ ಗೊತ್ತಿದ್ರು ಕೂಡ ಇದು ಮೊದಲ ಬಾರಿ ಅಲ್ಲ, ಕಳೆದ ವರ್ಷನೂ ಸೇರಿದ್ರು. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸೇರ್ತಾರೆ ಅಂತ ಗೊತ್ತಿದ್ರು ಕೂಡ ಆ ದಿನ ಪೊಲೀಸ್ ಭದ್ರತೆಯನ್ನ ಯಾಕೆ ಜಾಸ್ತಿ ಮಾಡಿಲ್ಲ? ಮತ್ತೆ ನೀವೇ ಸಿಸಿ ಕ್ಯಾಮೆರಾವನ್ನ ಹಲವಾರು ಬೀದಿಗಳಲ್ಲಿ ಅಳವಡಿಸಿದ್ದೀರಿ. ಬ್ರಿಗೇಡ್ ರೋಡು, MG ರೋಡು ಇಂತ ದೊಡ್ಡ ಪ್ರದೇಶದಲ್ಲಿ, ಮತ್ತು ಇವತ್ತು ಕಮ್ಮನಹಳ್ಳಿದು ಒಂದು ಪ್ರೈವೇಟ್ ಸಿಸಿ ಕ್ಯಾಮೆರಾ ಫುಟೇಜ್ ಸಿಕ್ಕಿದೆ. ಈ ಸಿಸಿ ಕ್ಯಾಮೆರಾ ಹಾಕಿದ ಮೇಲೆ ಕೂಡ ಅವರ ಮೇಲೆ ಆಕ್ಷನ್ ಯಾಕೆ ತಗೊಂಡಿಲ್ಲ? ನಿಮ್ಮ ಪೊಲೀಸರಿಗೆ ಗೊತ್ತಿದೆ, ನಿಮ್ಮ ಪೊಲೀಸರು ಸಿಸಿ ಕ್ಯಾಮೆರಾ ಹಾಕಿದ್ಮೇಲೆ ನಿಮ್ಮ ಪೊಲೀಸರು ಅದನ್ನು ಗಮನಿಸಬೇಕು, ಎವ್ರಿ ಮಿನಿಟ್ ಅದನ್ನು ವಾಚ್ ಮಾಡ್ತಾ ಇರ್ಬೇಕು. ಈ ರೀತಿ ಘಟನೆ ನಡೀತಾ ಇರುವಂತ ಸಂದರ್ಭದಲ್ಲಿ ಪೊಲೀಸರು ಏನ್ ಮಾಡ್ತಾ ಇದ್ರು? ನೀವು ಯಾಕೆ ಅವರನ್ನು ಹೋಗಿ ಬಂಧನ ಮಾಡ್ಲಿಲ್ಲ? ಮತ್ತೆ ಇದು ಇವತ್ತು ಇಷ್ಟೆಲ್ಲ ದಿನ ಆದ ಮೇಲೆ ಕೂಡ ನೀವು ಅವರನ್ನು ಪ್ರೊಟೆಕ್ಟ್ ಮಾಡುವ ರೀತಿಯಲ್ಲಿ ಏನೂ ನಡೆದಿಲ್ಲ ಅನ್ನುವಂಥದ್ದನ್ನ ತೋರಿಸ್ಕೊಡ್ತಿದ್ದೀರಿ ಹೊರತು, ಯಾವುದು ನಡೆದಿದೆ ಘಟನೆ, ಯಾರು ಅಪರಾಧಿಗಳಿದ್ದಾರೆ ಅವರನ್ನ ಬಂಧಿಸುವಂತ ಕೆಲಸ ಯಾಕೆ ಮಾಡ್ತಾ ಇಲ್ಲ? ಇದು ನನ್ನ ಪ್ರಶ್ನೆ. ಅಂದ್ರೆ ಇಲ್ಲಿ ಪೊಲೀಸರು ಇಂಥ ಪ್ರಕರಣಗಳನ್ನ, ದೃಶ್ಯ ಇದೆ ಈಗ ಮಾಧ್ಯಮಗಳಲ್ಲಿ ನಾವು ವರದಿಯನ್ನ ಮಾಡಿ ಒತ್ತಡ ಹಾಕ್ತಿದ್ದೀವಿ, ಸೊ ಸೀರಿಯಸ್ ಆಗಿ ತಗೊಳ್ತಾರೆ, ಅಥವಾ ಈ ಇಂಥ ಘಟನೆಗಳಿಗೆ ದೃಶ್ಯದ ಸಾಕ್ಷಿ ಇಲ್ಲ ಅಂತ ಆದ್ರೆ ಕಂಪ್ಲೇಂಟ್ ಕೊಟ್ಟರು ಕೂಡ ಅಷ್ಟೇನಾ ಅನ್ನುವಂತಹ ಒಂದು, ಇಷ್ಟೇ ಆಗಿದ್ದ ಅನ್ನುವಂತಹ ಒಂದು ಮನಸ್ಥಿತಿಯಲ್ಲಿ ಪೊಲೀಸರು ಇದ್ದಾರೆ ಹಾಗಾದ್ರೆ? ಇಲ್ಲ, ಪೊಲೀಸರಿಗೆ ನಿಮ್ಗೆ ಗೊತ್ತಿದೆ, ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಸುತ್ತೋಲೆಯನ್ನು ಕಳಿಸಿದೆ. ಯಾವುದೇ ಸ್ಟೇಷನಿನ ಏರಿಯಾದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯದ ಅತ್ಯಾಚಾರದ ಪ್ರಕರಣಗಳು ನಡೆದ್ರೆ ಅದಕ್ಕೆ ನೀವೇ ಜವಾಬ್ದಾರರು ಅಂತ ಪೊಲೀಸರಿಗೆ ಸೂಚನೆ ಕೊಟ್ಟಿದೆ ಸರ್ಕಾರ. ಇದರ ಪರಿಣಾಮ ಏನು? ಇದರ ಪರಿಣಾಮ ಇವತ್ತು ಪೊಲೀಸರು ಯಾವುದೇ ಕೇಸನ್ನ ದಾಖಲು ಮಾಡ್ಕೊಂತ ಇಲ್ಲ. ಯಾಕಂದ್ರೆ ದಾಖಲು ಮಾಡ್ಕೊಂಡ್ರೆ ಅದಕ್ಕೆ ಪೊಲೀಸರು ಜವಾಬ್ದಾರರು ಅನ್ನುವಂಥದ್ದನ್ನ ಸರ್ಕಾರ ಹೇಳಿದೆ. ಅವರಿಗೆ ಅಲ್ಲಿ ಸರ್ಕಾರ ಗೂಬೆ ಕೂರಿಸುತ್ತಾರೋ ಅನ್ನುವಂತ ಭಯದಿಂದ ಇದನ್ನು ಮಾಡ್ತಾ ಇಲ್ಲ. ಇದು ಕಳೆದ 2 ವರ್ಷದಲ್ಲಿ ನಡೀತಾ ಇದೆ. ನಾವು ಬೆಂಗಳೂರಿನಲ್ಲಿ ಪ್ರಕರಣಗಳು ನಡೆದಂತ ಸಂದರ್ಭದಲ್ಲಿ ಇದನ್ನೇ ಹೇಳಿದ್ವಿ. ನಾವು ಹೋರಾಟ ಮಾಡಿದ ತಕ್ಷಣ ಸರ್ಕಾರ ಅದನ್ನು ಪೊಲೀಸರ ಮೇಲೆ ಎತ್ತಾಕುತ್ತೆ. ಆದ್ರೆ ಅದಕ್ಕೆ ಬೇಕಾದಂತ ಕಾನೂನು ಸುವ್ಯವಸ್ಥೆಗೆ ಬೇಕಾದಂತ ಪೊಲೀಸರನ್ನ ನಿಯೋಜನೆ ಮಾಡುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇಲ್ಲ, ಮತ್ತು ಉನ್ನತ ಮಟ್ಟದ ಅಧಿಕಾರಿಗಳು ಮಾಡ್ತಾ ಇಲ್ಲ. ತಿಂಗಳಿಗೊಂದು ವರ್ಗಾವಣೆ ಮಾಡ್ತಿದ್ದಾರೆ ಹೊರತು ಇವರು ಆ ಪೊಲೀಸರಿಗೆ ಜವಾಬ್ದಾರಿ ಕೊಟ್ಟು ಅವರನ್ನ ರಕ್ಷಣೆ ಮಾಡುವಂತ ದೃಷ್ಟಿಕೋನದಿಂದ ಯಾವುದೇ ವ್ಯೂಹವನ್ನ ರಚನೆ ಮಾಡುವಂತದ್ರಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲಾಗಿದೆ. ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ ಮದ್ಯದ ಅಂಗಡಿ 10 ಗಂಟೆವರೆಗೆ ಓಪನ್ ಮಾಡಕ್ ಬಿಡ್ತೀವಿ, ಬಾರ್ ಪಬ್ ಎಕ್ಸ್ಟೆಂಡ್ ಮಾಡ್ತೀವಿ ಟೈಮಿಂಗ್ಸ್ ಅಂತ ಹೇಳಿ ಘೋಷಣೆ ಮಾಡ್ಕೊಂಡು ಸುಮ್ಮನೆ ಕೂರೋದಲ್ಲ, ಸೆಕ್ಯೂರಿಟಿ ಕೂಡ ಕೊಡಬೇಕಾಗತ್ತೆ. ಸರಿಯಾಗಿ ಕೊಡಕ್ ಆಗಲ್ವಾ ಸೆಕ್ಯೂರಿಟಿ? ಯಾರು ಮನೆಯಿಂದ ಹೊರಡೆ ಬರಬೇಡಿ, ಮನೆಯೊಳಗೆ ಆಚರಿಸ್ಕೊಳ್ಳಿ, ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಹೇಳಬೇಕು ಶೋಭಾ ಕರಂದ್ಲಾಜೆ ಅವರೇ. ಅಲ್ಲಲ್ಲ, ಅದನ್ನು ಹೇಳಬೇಕು. ಈಗ ರಾಜ್ಯದ ಗೃಹ ಸಚಿವರು ಇಂಥ ಬೇಜವಾಬ್ದಾರಿಯಲ್ಲಿ ಹೇಳಿಕೆಯನ್ನ ಮೊನ್ನೆ ಕೊಟ್ಟ ಮೇಲೆ ಹೆಣ್ಮಕ್ಳು ಆ ರೀತಿ ಡ್ರೆಸ್ ಯಾಕೆ ಮಾಡ್ಬೇಕಾಗಿತ್ತು? ಹೆಣ್ಮಕ್ಳು ಯಾಕೆ ಅಲ್ಲಿ ಬರ್ಬೇಕಾಗಿತ್ತು? ಹೆಣ್ಮಕ್ಳು ಯಾಕೆ ರಾತ್ರಿ ಓಡಾಡ್ಬೇಕು? ಅಂದ್ರೆ ನೀವು ಘೋಷಣೆ ಮಾಡಿಬಿಡಿ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವ ತನಕ ಹೆಣ್ಮಕ್ಳು ಮನೆ ಬೀದಿಗೆ ಬರಬೇಡಿ, ರಾತ್ರಿ ಓಡಾಡಬೇಡಿ, ನೀವು ಎಲ್ಲರೂ ಬುರ್ಕ ಹಾಕೊಂಡು ಓಡಾಡಿ, ಇದನ್ನು ಹೇಳಿಬಿಡಿ. ಅಂದ್ರೆ ಯಾವ ಹೆಣ್ಮಕ್ಳು ಆಚೆ ಬರುವುದಿಲ್ಲ ಮತ್ತು ಅವರು ಓಡಾಡುದಿಲ್ಲ. ಈ ಪರಿಸ್ಥಿತಿಯನ್ನು ಇವತ್ತು ಸರ್ಕಾರ ನಿರ್ಮಾಣ ಮಾಡ್ತಾ ಇದೆ. ಭಯಭೀತಿಯನ್ನು ನಿರ್ಮಾಣ ಮಾಡುವಂತ ಒಂದು ವ್ಯವಸ್ಥೆ ಈ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಆಗ್ತಾ ಇದೆ, ಬೆಂಗಳೂರಲ್ಲಿ ಆಗ್ತಾ ಇದೆ. ಮತ್ತು ಸರ್ಕಾರನೇ ಕುಮ್ಮಕ್ಕು ಕೊಡುವ ರೀತಿಯಲ್ಲಿ ಮಾತಾಡುವ ಪರಿಣಾಮ ಇವತ್ತು ಇದನ್ನ ಈ ದೊಡ್ಡ ಪ್ರಮಾಣದಲ್ಲಿ ಮೊನ್ನೆ ಕೇಸ್ ಆಗಿರೋದು 1-2 ಅಲ್ಲ, ಇಂಥ 15-20 ಪ್ರಕರಣಗಳು ನಮ್ಮ ಗಮನಕ್ಕೆ ಬಂದಿದ್ದಾವೆ. ಅದು ಸಿಸಿ ಕ್ಯಾಮೆರಾ ಫುಟೇಜ್ ಸಿಕ್ಕಿದ ಮೇಲೆ ಕೂಡ ಅವರ ಮೇಲೆ ಆಕ್ಷನ್ ಯಾಕೆ ತಗೊಂಡಿಲ್ಲ ಅನ್ನುವಂಥದ್ದು ಇವತ್ತು ಎಲ್ಲರನ್ನ ಕಾಡ್ತಾ ಇರುವಂತ ಪ್ರಶ್ನೆ. ಅಂದ್ರೆ ಈ ಎಲ್ಲ ಪ್ರಕರಣವನ್ನ ಮುಚ್ಚಿ ಹಾಕುವಂತ ಒಂದು ವ್ಯವಸ್ಥಿತ ಷಡ್ಯಂತ್ರವನ್ನ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಮತ್ತು ಪೊಲೀಸರು ಮಾಡ್ತಾ ಇದ್ದಾರೆ. ಜೊತೆಗೆ ಶೋಭಾ ಕರಂದ್ಲಾಜೆ ಅವರಲ್ಲಿ ಆರೋಪ ಮಾಡುವಂಥದ್ದು ಅಥವಾ ಪೊಲೀಸರು ದೂರನ್ನು ದಾಖಲಿಸಿಕೊಂಡು ತನಿಖೆ ಮಾಡುವಂಥದ್ದು ಎಲ್ಲದೂ ಒಂದು ಕಡೆ, ಇನ್ನೊಂದು ಕಡೆ
ಎಲ್ಲ ಒಂದ್ ಕಡೆ ಅನ್ಸುತ್ತೆ ಏನೇ ಪೊಲೀಸರು ಕ್ರಮ ಕೈಗೊಂಡ್ರು ಕೂಡ ಈ ವಿಕೃತ ಮನಸ್ಸುಗಳು ಬದಲಾಗೋ ತನಕ ಇದು ಸಂಪೂರ್ಣವಾಗಿ ನಿಲ್ಲಲ್ಲ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಅಟ್ಲೀಸ್ಟ್ ಇವರು ಈ ಕೃತ್ಯವನ್ನ ಮಾಡೋಕ್ಕಿಂತ ಮುಂಚೆ ನಮ್ಮ ಮನೆಯಲ್ಲಿರುವಂತಹ ಮಹಿಳೆಯರು, ತಾಯಿ ಆಗಿರ್ಬೋದು, ತಂಗಿ ಆಗಿರ್ಬೋದು, ಪತ್ನಿ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ಅವ್ರ ಮೇಲೆ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಬೇರೆ ಯಾರೋ ಈ ರೀತಿ ಮಾಡಿದ್ರೆ ಹೇಗೆ ಅನ್ನುವಂಥ ಒಂದು ಪ್ರಶ್ನೆ ಇವ್ರ ಮೈಂಡಲ್ಲಿ ಬಂದಿದ್ದಿದ್ರೆ ಈ ವಿಕೃತ ಕೃತ್ಯವನ್ನ ಅವ್ರು ಮಾಡ್ತಾ ಇರಲಿಲ್ಲ ಅನ್ಸುತ್ತೆ ಶೋಭಾ ಕರಂದ್ಲಾಜೆ ಅವರೇ. ಅಲ್ಲ, ಒಂದು ನಮ್ಮ ಗಂಡು ಮಕ್ಕಳ ಮಾನಸಿಕತೆಯನ್ನ ಸರಿಪಡಬೇಕು ಅನ್ನುವಂಥದ್ದು ಒಂದು ಭಾಗ. ಈ ಮಾನಸಿಕತೆ ಒಂದು ಸರಿ ಮಾಡ್ಬೇಕು, ಇದು ಒಂದು ಭಾಗ. ಇನ್ನೊಂದು ಭಾಗ ಕಾನೂನು ಸುವ್ಯವಸ್ಥೆ ಬಲ ಇದ್ರೆ, ನಮಗೆ ಶಿಕ್ಷೆ ಆಗತ್ತೆ ಅನ್ನುವಂತ ಭಯ ಇದ್ರೆ ಈ ಕೃತ್ಯವನ್ನು ಮಾಡ್ಲಿಕ್ಕೆ ಗಂಡು ಮಕ್ಕಳು ಹೋಗೋದಿಲ್ಲ. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಭಯನೇ ಇಲ್ವಲ್ಲ. ಈಗ ನನ್ನ ಹೇಳ್ತಾ ಇದ್ರು, ಭಯ ಇರ್ಬೇಕು, ಇಲ್ಲ ತಂದೆ ತಾಯಿ ಭಯ ಇರ್ಬೇಕು, ಇಲ್ಲ ಕಾನೂನಿನ ಭಯ ಇರ್ಬೇಕು ಅಂತ. ಇಲ್ಲಿ ತಂದೆ ತಾಯಿ ಭಯನೂ ಇಲ್ಲ, ಮನೆ ಬಿಟ್ಟು ಆಚೆ ಬಂದು ರಸ್ತೆಯಲ್ಲಿ ಏನ್ ಬೇಕಾದ್ರೂ ಮಾಡ್ತಾರೆ. ದೇವರ ಭಯ ಅಂತೂ ಇಲ್ವೇ ಇಲ್ಲ, ಕಾನೂನಿನ ಭಯನೂ ಇಲ್ಲ ಅಂದ್ರೆ ಇದು ರಕ್ಷಣೆ ಕೊಡೋರು ಯಾರು ಅಂತ ಪ್ರಶ್ನೆ ಇದೆ. ಹಾಗಾದ್ರೆ ಈಗ ಬೆಂಗಳೂರು ಸೇಫ್ ಅಲ್ವಾ? ಹಾಗಾದ್ರೆ ಇಡೀ ದೇಶದಾದ್ಯಂತ ಕಳೆದ 2-3 ದಿನಗಳಲ್ಲಿ ಇದೇ ವಿಚಾರ ಚರ್ಚೆ ಆಗ್ತಾ ಇದೆ. ಬೆಂಗಳೂರಲ್ಲಿ ಹಾಗಾಯ್ತು ಹೀಗಾಯ್ತು ಹೊಸ ವರ್ಷದ ರಾತ್ರಿ ಅಂತ ಹೇಳಿ ನಿರಂತರವಾಗಿ ಇದೇ ದೃಶ್ಯ ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ಬೀಮ್ ಆಗ್ತಾನೆ ಇದೆ. ಈಗ ಇನ್ನೊಂದು ಸೇರ್ಪಡೆಯಾಗಿದೆ. ಹಾಗಾದ್ರೆ ಬೆಂಗಳೂರು ಹಾಗೂ ರಾಜ್ಯದ ಮಾನ ಮರ್ಯಾದೆಯ ಪ್ರಶ್ನೆ ಏನು ಶೋಭಾ ಕರಂದ್ಲಾಜೆ ಅವರೇ? ಇಲ್ಲ, ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಬೆಂಗಳೂರಿನ ಮಾನ ಮರ್ಯಾದೆ ಬಗ್ಗೆ, ಕರ್ನಾಟಕದ ಮಾನ ಮರ್ಯಾದೆ ಬಗ್ಗೆ ಯಾವುದೇ ಕಾಳಜಿ ಇಲ್ಲ. ಅವರು ಅವರದೇ ರೀತಿಯಲ್ಲಿ ಅವರ ಸರ್ಕಾರವನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ, ಕುರ್ಚಿ ಉಳಿಸ್ಕೊಳ್ಳಕ್ಕೆ ಮಾತ್ರ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಿಗಳನ್ನ ತಿಂಗಳಿಗೆ ಒಂದ್ಸರಿ ಬದಲಾವಣೆ ಮಾಡ್ತಿದ್ದಾರೆ. ಈ ಟ್ರಾನ್ಸ್ಫರ್ಗಳ ಹಿಂದೆ ಯಾರಿದ್ದಾರೆ, ಯಾಕೆ ಹೀಗೆ ಮಾಡ್ತಿದ್ದಾರೆ, ಯಾಕೆ ಬಿಗಿಯಾದ ಒಂದು ಕ್ರಮವನ್ನ ಕೈಗೊಳ್ಳಕ್ಕೆ ಪೊಲೀಸರಿಗೆ ಇವರು ಬಲ ನೀಡ್ತಾ ಇಲ್ಲ, ಇದು ನಮ್ಗೆ ಇರುವಂತ ಯಕ್ಷ ಪ್ರಶ್ನೆ. ನಮ್ಗೆ ನಿಜವಾಗ್ಲೂ ಅರ್ಥ ಆಗದಿರುವಂತದನ್ನ ಪೊಲೀಸ್ ಇಲಾಖೆಯನ್ನು ಯಾರು ಕಂಟ್ರೋಲ್ ಮಾಡ್ತಿದ್ದಾರೆ, ಯಾರ ಅಂಡರಲ್ಲಿ ಪೊಲೀಸರು ಇದ್ದಾರೆ, ಮತ್ತು ಗೃಹ ಇಲಾಖೆಯನ್ನು ಯಾರು ಕಂಟ್ರೋಲ್ ಮಾಡ್ತಿದ್ದಾರೆ? ಗೃಹ ಸಚಿವರ ಒಂದು ಕಂಟ್ರೋಲಿಗೆ ಪೊಲೀಸ್ ಇಲಾಖೆ ಬಂದಿದೆಯೋ ಇಲ್ಲೋ? ಇಲ್ಲ, ಕೇವಲ ಮುಖ್ಯಮಂತ್ರಿಗಳ ಆಫೀಸಿಂದ ಮುಖ್ಯಮಂತ್ರಿಗಳ ಸಲಹೆಗಾರರು ನಿಯಂತ್ರಣ ಮಾಡ್ತಿದ್ದಾರೋ? ಈ ಹಲವಾರು ಪ್ರಶ್ನೆಗಳು ಇವತ್ತು ನಮ್ಮನ್ನು ಕಾಡ್ತಾ ಇದಾವೆ. ಅದರಲ್ಲೂ ಇವತ್ತು ಬೆಂಗಳೂರಿನ ಪೊಲೀಸರ ದೊಡ್ಡ ಜವಾಬ್ದಾರಿ ಇದೆ. ಪ್ರವೀಣ್ ಸೂದ್ ಅವರು ಹೊಸದಾಗಿ ಕಮಿಷನರ್ ಆಗಿದ್ದಾರೆ. ನಾನು ನಿಮ್ಮ ಮೂಲಕ ಆಗ್ರಹ ಮಾಡ್ತೀನಿ, ತಕ್ಷಣ ಈ ಎಲ್ಲ ಸಿಸಿ ಕ್ಯಾಮೆರಾ ಫುಟೇಜ್ ಅನ್ನ ಸರ್ಕಾರ ತಕ್ಷಣ ಪರಿಶೀಲನೆ ಮಾಡಬೇಕು ಮತ್ತು ಕಲ್ಪ್ರಿಟ್ಸ್ ಅನ್ನ ಹಿಡಿಯೋದಕ್ಕೆ, ಅವರಿಗೆ ಉಗ್ರವಾದಂತ ಶಿಕ್ಷೆ ಕೊಡೋದಕ್ಕೆ ಇವತ್ತು ಸರ್ಕಾರ ಮುಂದಾಗಬೇಕು, ಪೊಲೀಸ್ ಕಮಿಷನರ್ ಮುಂದಾಗಬೇಕು. ಇಲ್ಲದೆ ಹೋದ್ರೆ ಇವತ್ತು IT ನಗರ, BT ನಗರ ಅಂತ ಹೇಳ್ತಾ ಇರುವಂತ ಬೆಂಗಳೂರಿನ ಮಾನ ಹರಾಜಾಗುತ್ತೆ. ಬೆಂಗಳೂರಿಗೆ ಟೂರಿಸ್ಟ್ಗಳು ಬರುವಂತದ್ದು, ಉಳಿದಂತ ಎಲ್ಲಾ ಚಟುವಟಿಕೆಗಳು ಇಲ್ಲಿ ಆಗುವಂತದ್ದು ನಿಂತು ಹೋಗುತ್ತೆ. ಇದಕ್ಕೆ ಸರ್ಕಾರನೇ ಹೊಣೆ ಆಗುತ್ತೆ. ಜೊತೆಗೆ ಶೋಭಾ ಕರಂದ್ಲಾಜೆ ಅವರು, ಇಂತಹ ಪ್ರಕರಣಗಳು ಬಂದಾಗ ಸಾಮಾನ್ಯವಾಗಿ ದೃಶ್ಯ ಸಿಕ್ಕಿಲ್ಲ, ಮಾಧ್ಯಮಗಳಲ್ಲಿ ಬಂದಿಲ್ಲ ಅಂತ ಹೇಳಿದ್ರೆ ಪೊಲೀಸರು ಅಷ್ಟೇನಾ ಅನ್ನುವಂಥ ಒಂದು ಮನಸ್ಥಿತಿಯನ್ನು ತೋರಿಸ್ತಾರೆ ಅನ್ನುವಂಥ ಆರೋಪ ಕೂಡ ಇದೆ. ಛೇಡಿಸಿದ್ರು ಅಥವಾ ಎಳೆದಾಡಿದ್ರು ಇಷ್ಟೇನಾ ಅನ್ನುವಂಥ ಒಂದು ಮನಸ್ಥಿತಿಯನ್ನು ತೋರಿಸ್ತಾರೆ ಅನ್ನುವಂಥ ಆರೋಪ ಕೂಡ ಇದೆ. ಸೊ ಒಬ್ಬ ಮಹಿಳಾ ಜನಪ್ರತಿನಿಧಿಯಾಗಿ ತಾವೇನ್ ಮಾಡ್ತೀರಾ ಈಗ ಹಾಗಾದ್ರೆ? ಇಲ್ಲ, ನಾವು ಈ ಸರ್ಕಾರದ ವಿರುದ್ಧ ಉಗ್ರವಾದಂತ ಹೋರಾಟವನ್ನ ಮಾಡಬೇಕು, ಅದನ್ನು ನಿರ್ಧಾರ ಮಾಡ್ತೀವಿ. ನಾಳೆ ಬೆಳಿಗ್ಗೆ 10:30 ಗಂಟೆಗೆ ನಾವು ಮೌರ್ಯ ಸರ್ಕಲ್ ಮುಂದೆ, ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಒಂದು ಹೋರಾಟವನ್ನ ಮಾಡಬೇಕು ಅಂತ, ಈ ಸರ್ಕಾರಕ್ಕೆ ಒಂದು ಕಣ್ತೆರೆಸುವಂತ ಕೆಲಸವನ್ನ ಹೋರಾಟದ ಮೂಲಕ ನಾವು ಮಾಡ್ಬೋದು. ನಂಗೆ ಅನ್ಸಿರೋದು, ಕಳೆದ 2 ವರ್ಷಗಳ ಸರ್ಕಾರದ ಒಟ್ಟು ವರ್ತನೆಯನ್ನು ನೋಡಿದಾಗ ಈ ಸರ್ಕಾರಕ್ಕೆ ಕಿವಿ ಕೇಳಿಸಲ್ಲ, ಕಣ್ಣು ಕಾಣಿಸಲ್ಲ, ಸ್ಪರ್ಶ ಜ್ಞಾನ ಇಲ್ಲ, ದಪ್ಪ ಚರ್ಮದ ಸರ್ಕಾರ ಇದು. ಆದ್ರೂ ಕೂಡ ಇವತ್ತು ಕರ್ನಾಟಕ ರಾಜ್ಯದ ಬೆಂಗಳೂರಿನ ಒಂದು ಮಹಾನಗರದ ಮಾನ ಹರಾಜಾಗ್ತಾ ಇರುವಂತ ಸಂದರ್ಭದಲ್ಲಿ ನಾವು ಸುಮ್ಮನೆ ಕೂರಕ್ಕಾಗಲ್ಲ. ಹೋರಾಟದ ಮೂಲಕ ಸರ್ಕಾರದ ಕಣ್ತರಿಸುವಂತ ಕೆಲಸವನ್ನ ಮಾಡ್ತೀವಿ. ಮತ್ತೆ ಯಾವ್ಯಾವ ಹೆಣ್ಮಕ್ಳಿಗೆ ಮೊನ್ನೆ ಮೊಲೆಸ್ಟೇಷನ್ ಆಗಿದೆ, ದೌರ್ಜನ್ಯ ಆಗಿದೆ, ಅವ್ರು ದಯಮಾಡಿ ಕಂಪ್ಲೇಂಟ್ ಕೊಡಿ, ಅಥವಾ ಅಟ್ಲೀಸ್ಟ್ ನಮ್ಮಂತವ್ರು ಯಾರಿಗಾದ್ರೂ ಗಮನಕ್ಕೆ ತನ್ನಿ. ಆವಾಗಾದ್ರೂ ನಾವು ಇದನ್ನು ಗಟ್ಟಿ ಹಿಡಿದು ಪಟ್ಟಿ ಹಿಡಿದು ಕೇಸನ್ನ ಹಾಕಿಸಿ ಅವರ ಮೇಲೆ ಕ್ರಮ ಕೈಗೊಳ್ಳಕ್ಕೆ ಒಂದು ವಿಶೇಷವಾದಂತ ಪ್ರಯತ್ನವನ್ನ ಮಾಡಬಹುದು. ಶೋಭಾ ಕರಂದ್ಲಾಜೆ ಅವರೇ, ಬೆಂಗಳೂರು ಕೇವಲ ಒಂದು ಕರ್ನಾಟಕದ ರಾಜಧಾನಿಯಾಗಿ ಮಾತ್ರ ಉಳ್ಕೊಂಡಿಲ್ಲ, ಇಡೀ ದೇಶದ IT ಕ್ಯಾಪಿಟಲ್ ಅಂತ ಕೂಡ ಕರೆಸ್ಕೊಂಡಿದೆ. ದೇಶದ ಮೂಲೆ ಮೂಲೆಯಿಂದ ಕೂಡ ಇಲ್ಲಿಗೆ ಟೆಕ್ಕಿಗಳು ಬರ್ತಾರೆ, ಇಂಜಿನಿಯರ್ಸ್ ಬರ್ತಾರೆ, ಅಥವಾ ಬೇರೆ ಬೇರೆ ಉದ್ಯೋಗಕ್ಕೋಸ್ಕರ ಇಲ್ಲಿ ಬಂದು ಇಲ್ಲಿ ನೆಲೆಯನ್ನ ಕಂಡುಕೊಳ್ತಾರೆ. ಬೆಂಗಳೂರಿನ ಅಭಿವೃದ್ಧಿಗೆ ಅವ್ರ ಕೊಡುಗೆ ಕೂಡ ಇದೆ. ಹೀಗಿರ್ಬೇಕಾದ್ರೆ ಈ ರೀತಿಯ ಘಟನೆಗಳು ಆಗ್ತಾ ಹೋದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರಲ್ಲಿ ಈ ರೀತಿ ಆಗುತ್ತೆ ಅನ್ನುವಂತಹ ಒಂದು ಸುದ್ದಿ ಪ್ರಸಾರ ಆಗ್ತಾ ಹೋದ್ರೆ ಬೆಂಗಳೂರಿನ ಕಥೆ ಏನು, ಬೆಂಗಳೂರಿನ ಘನತೆಯ ಕಥೆ ಏನು, ಇಲ್ಲಿಗೆ ಬರುವಂತಹ ಉದ್ದಿಮೆಗಳ ಕಥೆ ಏನು, ಗ್ರೋತ್ ಕಥೆ ಏನು ಶೋಭಾ ಕರಂದ್ಲಾಜೆ ಅವರೇ? ಅಲ್ಲ, ಅದಕ್ಕಾಗಿ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗಿದೆ, ಅದಕ್ಕಾಗಿ ಟೂರಿಸಂ ಕಡಿಮೆ ಆಗಿದೆ. ಎಲ್ಲಿದೆ ಟೂರಿಸಂ ಹೇಳಿ?
ಮೈಸೂರಲ್ಲಿ ಬೆಂಗಳೂರಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಟೂರಿಸ್ಟ್ ಬರ್ಬೇಕಾಗಿತ್ತು. ಇವತ್ತು ಏನಾಗಿದೆ, ನಿರಂತರವಾಗಿ ಇದು ಕಡಿಮೆ ಆಗ್ತಾ ಇದೆ. ಒಂದು ಇವರು ರಕ್ಷಣೆ ಕೊಡ್ತಾ ಇಲ್ಲ ಅನ್ನುವಂಥದ್ದು ಅನಿಸಿದೆ, ಇನ್ನೊಂದು ಯಾವುದೇ ಸೌಲಭ್ಯವನ್ನ ಕೊಡ್ತಾ ಇಲ್ಲ ಅನ್ನುವಂಥದ್ದು ಅನಿಸಿದೆ. ರಾಜ್ಯ ಸರ್ಕಾರ ತನ್ನದೇ ಆದಂತ ತನ್ನದೇ ಹೊಂಡ ತೋಡ್ಕೊಳ್ಳೋದಕ್ಕೆ ಅದು ಶುರು ಮಾಡಿದೆ. ತನ್ನದೇ ಆದ ಗೊಂದಲದಲ್ಲಿ ಮುಖ್ಯಮಂತ್ರಿಗಳು ಅವರು ಮಂತ್ರಿಮಂಡಲದವರು ಇದ್ದಾರೆ. ಈ ಕಾರಣಕ್ಕಾಗಿ ಅಧಿಕಾರಿಗಳಿಗೆ ಕೂಡ ಲೂಸ್ ಆಗಿದೆ. ಅಧಿಕಾರಿಗಳನ್ನ ಪಟ್ಟಿ ಹಿಡಿದು ವಿಧಾನಸೌಧದಲ್ಲಿ ಕೂರಿಸಿ ಮೀಟಿಂಗ್ ಮಾಡಿ ನಿಮ್ಮ ಜಿಲ್ಲೆದು ನಿಮ್ಮ ನಗರಗಳದ್ದು ಜವಾಬ್ದಾರಿ ತಗೋಬೇಕನ್ನುವಂಥದ್ದನ್ನು ಯಾವ ಇಲಾಖೆ ಮಾಡ್ತಾ ಇದೆ ಹೇಳಿ? ಯಾವ ಇಲಾಖೆಯಲ್ಲಿ ಅಭಿವೃದ್ಧಿ ಕೆಲಸ ನಡೀತಾ ಇದೆ, ಯಾವ ಗೃಹ ಇಲಾಖೆಯಲ್ಲಿ ರಕ್ಷಣೆ ಕೊಡುವ ಕೆಲಸ ಎಲ್ಲ ಆಗ್ತಿದೆ. ತಿಂಗಳಿಗೊಂದ್ಸರಿ ಒಂದು ಲೀಸ್ಟ್ ಬರುತ್ತೆ, ಇಂಥ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ. ಅದು ಬಿಟ್ರೆ ಇನ್ನೇನ್ ನಡೀತೆ? ಈಗ ನ್ಯೂ ಇಯರ್ ನಡೆಯಿತು, ಇಷ್ಟೆಲ್ಲ ಕೇಸ್ಗಳು ದಾಖಲಾದವು. ಮರುದಿನನೇ ಒಂದ್ ದೊಡ್ಡ 30 ಜನರ ಪೊಲೀಸರ ಟ್ರಾನ್ಸ್ಫರ್ ಆಯ್ತು. ಯಾವ ಅಧಿಕಾರಿ ಯಾವ ರೀತಿಯಲ್ಲಿ ಕೆಲಸ ಮಾಡ್ಬೇಕು ಹೇಳಿ? ಈಗ ನ್ಯೂ ಇಯರ್ ಆಗಿ ಈಗ ಘಟನೆ ಆಗಿ 3 ದಿನ ಕಳೆದಿದೆ, 4ನೇ ದಿನಕ್ಕೆ ನಾವು ಕಾಲಿಟ್ಟಿದ್ದೀವಿ. ಇನ್ನೂ ಕೂಡ ಈ ಪ್ರಕರಣವನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ. ಮಾಧ್ಯಮಗಳಲ್ಲಿ ಬಂದ್ರೆ ಮಾತ್ರ ಅದನ್ನ ಪ್ರಕರಣ ಅಂತ ಪರಿಗಣನೆ ಮಾಡ್ತಾರೆ ಅಂತ ಹೇಳಿದ್ರೆ ಚರ್ಮ ದಪ್ಪ ಆಗಿದೆ ಅಂತಾನೆ ಅರ್ಥ ಇವತ್ತು. ಅಲ್ಲಲ್ಲ, ಇಲ್ಲಿ ಒಂದಂದ್ರೆ ಎಲ್ಲಾ ಹೆಣ್ಮಕ್ಳೇನು ಮಾಧ್ಯಮಕ್ಕೆ ಬಂದು ಮಾತಾಡಕ್ಕಾಗಲ್ಲ, ಹೇಳಕ್ಕಾಗಲ್ಲ. ಸೋಮೋಟೋ ಈ ಪ್ರಕರಣವನ್ನ ದಾಖಲು ಮಾಡ್ಕೋಬೇಕಾಗಿತ್ತು. ಸಿಸಿ ಕ್ಯಾಮೆರಾವನ್ನ ಹಾಕುವಂತ ಉದ್ದೇಶನೇ ಇದು. ಸಿಸಿ ಕ್ಯಾಮೆರಾವನ್ನ ಪ್ರತಿಕ್ಷಣ ಲೈವ್ ಆಗಿ ಗಮನಿಸಬೇಕು. ಎಲ್ಲೆಲ್ಲಿ ಏನು ಸಮಸ್ಯೆ ಆಗುತ್ತೆ. ಈಗ ಉಗ್ರವಾದಿಗಳೇ ಅಲ್ಲಿ ಬಂದಿದ್ರು ಅಂತ ಇಟ್ಕೊಳ್ಳಿ, ಇವರು ಸಿಸಿ ಕ್ಯಾಮೆರಾ ಹಾಕೊಂಡು ಹಾಗೇನೆ ಬಿಟ್ಬಿಡ್ತಿದ್ರ? ಅಂದ್ರೆ ಯಾವುದು ನಡೆಯುತ್ತೆ, ಯಾರು ಸಮಾಜದ್ರೋಹಿ ಚಟುವಟಿಕೆ ಅಲ್ಲಿ ನಡೆಯುತ್ತೆ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡೋದಕ್ಕಾಗಿ ಸಿಸಿ ಕ್ಯಾಮೆರಾ ಹಾಕೋದು. ಸಿಸಿ ಕ್ಯಾಮೆರಾದ ಫುಟೇಜ್ ಅನ್ನು ಇಟ್ಕೊಂಡು ಇವ್ರು ಏನ್ ಮಾಡ್ತಾರೆ? ಲೈಬ್ರರಿಯಲ್ಲಿ ಇರ್ತಾರೆ ಇವರು. ಅದಕ್ಕಾಗಿ ಇದನ್ನು ಪ್ರತಿ ಕ್ಷಣ ಗಮನಿಸಬೇಕಾಗಿತ್ತು. ಅಲ್ಲಲ್ಲೇ ಯಾರ್ಯಾರು ಈ ರೀತಿ ಮಾಡ್ತಾ ಇದ್ದಾರೆ ಅಲ್ಲಿ ಅವರ ಪೊಲೀಸರಿಗೆ ವೈರ್ಲೆಸ್ ಮೆಸೇಜ್ ಕೊಟ್ಟು ತಕ್ಷಣ ಅವರನ್ನ ಬಂಧನ ಮಾಡುವಂಥದ್ದು ತಕ್ಷಣ ಆಗ್ಬೇಕಾಗಿತ್ತು. ಅದನ್ನು ಮಾಡಿಲ್ಲ. ಈಗಲಾದ್ರೂ ಇವಾಗ 4ನೇ ದಿನಕ್ಕೆ ಕಾಲಿಟ್ಟಾಗಾದ್ರೂ ಅದನ್ನ ತಕ್ಷಣ ಪರಿಶೀಲನೆ ಮಾಡಿ ಕಲ್ಪಿಸನ್ನು ಹಿಡಿಬೇಕು. ಆ ಕೆಲಸವನ್ನು ಮಾಡ್ಬೇಕನ್ನುವಂತ ಆಗ್ರಹವನ್ನು ನೀವು ಮಾಡಬಹುದು. ಧನ್ಯವಾದ ಶೋಭಾ ಕರಂದ್ಲಾಜೆ ಅವರೇ ಪ್ರತಿಕ್ರಿಯೆ ಕೊಡೋದಕ್ಕಾಗಿ.